ಶಿವ ಎಲ್ಲರನ್ನೂ ಕರೆದು ಇಲ್ಲಿ ನೋಡಿ ಏನಂತ ಬರೆದಿದೆ ಎಂದ. ಆ ಸಾಲನ್ನು ಓದಿದ ತಕ್ಷಣ ಎಲ್ಲರ ಮೈಯಲ್ಲಿ ಒಂದು ತಣ್ಣನೆಯ ಭಯದ ಅಲೆ ಹರಿಯಿತು. ಆ ಕ್ಷಣದಲ್ಲಿ ಯಾರೂ ಒಬ್ಬರನ್ನೊಬ್ಬರು ಮಾತನಾಡಲಿಲ್ಲ. ಆದರೆ ಅನಂತ್ ಮಾತ್ರ ಇಲ್ಲಿಂದ ಬೇಗ ಹೊರಡೋಣ ಅಂತ ಹೇಳಿದ. ಅವರೆಲ್ಲರೂ ಆದಿನ ಹಿಡ್ಕೊಂಡು ನೇರವಾಗಿ ಕಾರಿನ ಹತ್ರ ಕರೆತರ್ತಾರೆ. ಆದರೆ ಆದಿ ಆ ಹುಡುಗಿನ ಭೇಟಿಯಾಗೋಣ, ಆ ಹುಡುಗಿನ ಭೇಟಿಯಾಗೋಣ ಅಂತ ಕೂಗ್ತಲೇ ಇದ್ದ. ಎಲ್ಲರೂ ಅವನನ್ನು ಬೈದು ಕಾರಿನೊಳಗೆ ಕೂರಿಸ್ತಾರೆ. ಆಗ ರಾತ್ರಿ ಟೈಮ್ ಸುಮಾರು 10:45 ಆಗಿತ್ತು. ಅಲ್ಲಿಂದ ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಅವರು ಒಂದು ಸಣ್ಣ ಚಹಾ ಅಂಗಡಿ ಬಳಿ ನಿಲ್ಲಿಸಿದ್ರು. ಆಕಾಶ್ ಗಾಡಿ ನಿಲ್ಲಿಸಿ, ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿ ಪಡೆಯೋಣ, ಆಮೇಲೆ ಮುಂದೆ ಹೋಗೋಣ ಆಯಿತಾ, ನನ್ನ ತಲೆ ಯಾಕೋ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ. ಆಗ ನೈಟ್ ಟೈಮ್ ಸುಮಾರು 12 ಗಂಟೆ ಆಗಿತ್ತು. ಹಾಗೆ ಆಕಾಶ್ ಕಾಫಿಗೆ ಆರ್ಡ್ರ್ ಮಾಡಿದ. ಹೊರಗಡೆ ಚೇರ್ಗಳನ್ನ ರೌಂಡ್ ಶೇಪಲ್ಲಿ ಹಾಕ್ಕೊಂಡು ಎಲ್ಲರೂ ಕೂತ್ಕೋತಾರೆ. ಈ ಆದಿಗೆ ಏನಾಗಿದೆ, ಹುಚ್ಚನ್ ಥರ ಆಡ್ತಿದ್ದಾನೆ ಅಲ್ವಾ ಅಂತ ಎಲ್ಲರೂ ಅವನನ್ನು ಗೇಲಿ ಮಾಡೋಕ್ಕೆ ಶುರು ಮಾಡಿದರು. ಸ್ವಲ್ಪ ಹೊತ್ತಿನ ನಂತರ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ಕಿರಣ್ ಹೇಳ್ತಾನೆ, ಆಕಾಶ್ ನೀನು ತುಂಬ ಹೊತ್ತಿಂದ ಗಾಡಿ ಓಡಿಸ್ತಿದ್ದೀಯ ಅಲ್ವಾ, ಈಗ ನೀನು ಹಿಂದೆ ಕೂತ್ಕೊ, ನಾನು ಗಾಡಿ ಓಡಿಸ್ತೀನಿ ಅಂತ. ಎಲ್ಲರೂ ಕಾರಿನೊಳಗೆ ಕೂತ್ಕೋತಾರೆ. ಕಿರಣ್ ಡ್ರೈವರ್ ಸೀಟ್ನಲ್ಲಿ ಕೂತ್ಕೋತಾನೆ. ಆಗ ಆದಿ, ಆ ಚೇರ್ ಮೇಲೆ ನೋಡಿ ಆ ಹುಡುಗಿ ಕೂತಿದ್ದಾಳೆ ಅಂತ ಹೇಳ್ದ. ಎಲ್ಲರೂ ಚೇರ್ ಕಡೆ ನೋಡ್ತಾರೆ. ಆದರೆ ಯಾರಿಗೂ ಹುಡುಗಿ ಮಾತ್ರ ಈಗಲೂ ಕಾಣಿಸ್ಲೇ ಇಲ್ಲ ಫ್ರೆಂಡ್ಸ್. ಆಗ ಆದಿ, ಅವಳು ನನ್ನನ್ನು ಹೊರಗಡೆ ಕರೀತಿದ್ದಾಳೆ ಅಂತ ಹೇಳಿ ಕಾರಿನ ಡೋರ್ ತೆಗೆಯೋಕ್ಕೆ ಹೋಗ್ತಾನೆ. ಎಲ್ಲರೂ ಅವನ ಕೈ ಹಿಡಿತಾರೆ. ಏನಾಗಿದೆ ನಿಮಗೆ, ಹುಚ್ಚಾನ ನೀನು ಅಂತ ಕೇಳ್ತಾರೆ. ಆಗ ಆಕಾಶ್ ಆದಿನ ಜೋರಾಗಿ ಬೈತಾನೆ. ಅದಕ್ಕೆ ಆದಿ ಕೋಪದಿಂದ, ಹಾಗಾದರೆ ನಾನೇನು ಹುಚ್ಚನೆ, ನನಗೆ ಹುಡುಗಿ ಕಾಣಿಸ್ತಿದ್ದಾಳೆ, ನಿಮ್ಗೆ ಯಾಕೆ ಕಾಣಿಸ್ತಿಲ್ಲ ಅಂತ ನನಗೇನು ಗೊತ್ತು ಅಂತ ಹೇಳ್ತಾನೆ. ಇಲ್ಲಿವರೆಗೆ ಆದಿ ಬಿಯರ್ ನಶೆಯಲ್ಲಿ ತಮಾಷೆ ಮಾಡ್ತಿದ್ದಾನೆ ಅಂತ ಅವರು ಅವನ ಮಾತನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ಅವನ ಮಾತು ತುಂಬಾ ಸೀರಿಯಸ್ ಆಗಿತ್ತು. ಈಗ ಆಕಾಶ್ ಹೇಳ್ತಾನೆ, ಕಿರಣ್ ಗಾಡಿ ಸ್ಟಾರ್ಟ್ ಮಾಡು, ಹೊರಡೋಣ ಇಲ್ಲಿಂದ ಅಂತ. ಅವರು ಆಗುಂಬೆಯ ಘಾಟ್ ಸೆಕ್ಷನ್ನಲ್ಲಿ ಮುಂದೆ ಸಾಗ್ತಾ ಇದ್ರು. ನೈಟ್ ಟೈಮ್ ಸುಮಾರು 1:30 ಗಂಟೆ. ಆಗ ಕಿರಣ್ ಹೇಳ್ತಾನೆ, ಆಕಾಶ್ ಗಾಡಿ ಯಾಕೋ ಲೋಡ್ ತಗೋತಿಲ್ಲ, ಇದು ಬೆಟ್ಟದ ದಾರಿ ಅಲ್ವಾ, ನಾನು ಪೂರ್ತಿ ಆಕ್ಸಿಲೇಟ್ರ್ ಕೊಟ್ಟಿದ್ದೀನಿ, ಆದರೂ ಗಾಡಿ ನಿಧಾನವಾಗಿ ಹೋಗ್ತಾ ಇದೆ, ಯಾರೋ ಗಾಡಿನ ಹಿಂದಿಂದ ಹಿಡ್ಕೊಂಡು ಹಾಗೆ ಫೀಲ್ ಆಗ್ತಿದೆ ಅಂತ. ಅದಕ್ಕೆ ಆಕಾಶ್ ಹೇಳ್ತಾನೆ, ಇದು ಬೆಟ್ಟದ ಏರು, ಅದಕ್ಕೆ ನಿಮಗೆ ಹಾಗೆ ಅನಿಸ್ತಿರ್ಬೇಕು, ಇಂಜಿನ್ ಮೇಲೆ ಲೋಡ್ ಬೀಳ್ತಿರಬಹುದು ಅಂತ. ಅವರು ಮಾತಾಡ್ತಿದ್ದಂತೆ ಗಾಡಿ ಸಡನ್ನಾಗಿ ಆಫ್ ಆಗುತ್ತೆ. ಸರಿ, ಸ್ವಲ್ಪ ಹೊತ್ತು ಆಫ್ ಆಗಿಯೇ ಇರಲಿ ಅಂತ ಆಕಾಶ್ ಹೇಳಿದ. ಆಗ ಕಿರಣ್, ಗಾಡಿ ತುಂಬ ಬಿಸಿಯಾಗಿದೆ ಕಣು, ಅದರ ಕ್ಲಚ್ ಪ್ಲೇಟ್ ಸುಟ್ಟು ಹೋಗಿರಬಹುದು ಅಂತ. ಸರಿ, 10 ನಿಮಿಷ ಹಾಗೆ ಗಾಡಿ ಆಫ್ ಆಗಿಯೇ ಇರಲಿ ಅಂತ ಆಕಾಶ್ ಹೇಳಿ ಸುಮ್ಮನೆ ಕೂತ್ಕೋತಾರೆ. ಆಮೇಲೆ ಕಿರಣ್ ಮತ್ತು ಆಕಾಶ್ ಹೊರಗಡೆ ಬಂದು ಗಾಡಿಗೆ ನೀರು ಹಾಕಿ ಅದು ತಣ್ಣಗಾಗೋವರೆಗೂ ಸಿಗರೇಟ್ ಸೇದೋಕ್ಕೆ ಡಿಸೈಡ್ ಮಾಡಿದರು. ಆ ಘಾಟ್ ಪ್ರದೇಶದಲ್ಲಿ 20-25 ನಿಮಿಷ ಕಾದ ನಂತರ ಕಿರಣ್, ಆಕಾಶ್ ನೀನೇ ಗಾಡಿ ಓಡಿಸೋ, ನನಗೆ ಈ ಬೆಟ್ಟದ ದಾರಿಯಲ್ಲಿ ಗಾಡಿ ಓಡಿಸಿ ಅಭ್ಯಾಸನೂ ಇಲ್ಲ, ನನ್ನಿಂದ ಗಾಡಿ ಓಡಿಸೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ದ. ಈಗ ಆಕಾಶ್ ಮತ್ತೆ ಡ್ರೈವರ್ ಸೀಟಿಗೆ ಬರ್ತಾನೆ. ಅಲ್ಲಿಂದ ಕೇವಲ 2 ಕಿಲೋಮೀಟ್ರ್ ಮುಂದೆ ಹೋಗಿದ್ರು. ಅಷ್ಟರಲ್ಲಿ ಗಾಡಿ ಮತ್ತೆ ಆಫ್ ಆಯಿತು ಫ್ರೆಂಡ್ಸ್. ಈ ಬಾರಿ ಆಕಾಶ್ ಎಷ್ಟೇ ಟ್ರೈ ಮಾಡಿದ್ರು ಗಾಡಿ ಮಾತ್ರ ಸ್ಟಾರ್ಟ್ ಆಗಲೇ ಇಲ್ಲ. ಎಲ್ಲಿ ಸಿಕ್ಕಾಕೊಂಡ್ವಿ ನಾವು, ಈ ರಸ್ತೆಯಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಶಿವ ಹೇಳ್ತಾನೆ. ಆಗ ಆಕಾಶ್, ಏನೂ ಆಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ಗೂಗಲಿಂದ ಮೆಕ್ಯಾನಿಕ್ ನಂಬರ್ ತೆಗೆ ಬೇಗ ಅಂತ ಹೇಳ್ತಾ. ಹತ್ತಿರದ 3-4 ಮೆಕ್ಯಾನಿಕ್ಗಳ ನಂಬರ್ಗಳೇನೋ ಗೂಗಲಲ್ಲಿ ಸಿಕ್ಕವು. ಆದರೆ 2 ಮೆಕ್ಯಾನಿಕ್ಗಳು ಫೋನ್ ಎತ್ತಲಿಲ್ಲ. ಒಬ್ಬ ಮೆಕ್ಯಾನಿಕ್ ಫೋನ್ ತೆಗೆದ್ರು, ನಾನು ನಾಳೆ ಬೆಳಿಗ್ಗೆ 10 ಗಂಟೆ ಮೊದಲು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟ. ಆದರೆ ಕೊನೆಯ ಮೆಕ್ಯಾನಿಕ್ ಮಾತ್ರ ಅವರ ಸ್ಥಳಕ್ಕೆ ತುಂಬಾ ಹತ್ತಿರದಲ್ಲಿದ್ದ. ಅಣ್ಣ, ಈಗ ನೈಟ್ 2 ಗಂಟೆ ಆಗಿದೆ, ನಾನು ಬೆಳಿಗ್ಗೆ 5 ಗಂಟೆ ಹೊತ್ತಿಗೆ ನಿಮ್ಮ ಹತ್ರ ಬರ್ತೇನೆ, ನೀವು ನನಗೆ ಕಾರಿನ ಫೋಟೋ ಮತ್ತು ಲೊಕೇಶನ್ನ ವಾಟ್ಸಪ್ ಮಾಡಿರಿ ಅಂತ ಹೇಳ್ತಾನೆ. ನಂತರ ಆ ಮೆಕ್ಯಾನಿಕ್, ಅಣ್ಣ ಏನೇ ಆಗಲಿ ನೀವೆಲ್ಲರೂ ಕೂಡ ಈಗ ಕಾರಿನೊಳಗೆ ಹೋಗಿ, ನಾನು ಬರೋವರೆಗೂ ಅಪ್ಪಿತಪ್ಪಿಯೂ ಕಾರಿಂದ ಹೊರಗಡೆ ಮಾತ್ರ ಬರಬೇಡಿ, ಕಾರಿನ ಬ್ಲೋವರ್ ಹಾಕ್ಕೊಂಡು ಸುಮ್ಮನೆ ಮಲ್ಕೊಂಬಿಡಿ, ಗಾಜುಗಳನ್ನ ಪೂರ್ತಿಯಾಗಿ ಮುಚ್ಕೊಳ್ಳಿ, ಯಾರೇ ಬಂದರೂ ಯಾರೇ ಕೈ ತೋರಿಸಿದ್ರು ಬಾಗಿಲು ತಟ್ಟಿದ್ರು ಕೂಡ
ನಿಮ್ಮ ಫ್ರೆಂಡ್ಸ್ ವಾಯ್ಸ್ ಕೇಳಿದ್ರೂ ಕೂಡ ಕಾರಿಂದ ಮಾತ್ರ ಹೊರಗಡೆ ಬರಲೇಬೇಡಿ ಅಂತ 2-3 ಬಾರಿ ಎಚ್ಚರಿಕೆಯ ಕರೆಗಂಟೆಯನ್ನಿತ್ತಂತೆ ಮಾತನಾಡಿದ. ಮೆಕ್ಯಾನಿಕ್ನ ಈ ಮಾತು ಕೇಳಿ ಆಕಾಶ್ನ ಮನಸ್ಸಿನಲ್ಲಿ ಭಯ ಮನೆ ಮಾಡಿತ್ತು. ಅವನಿಗೆ ಆದಿಯ ಬಗ್ಗೆ ನಾನಾ ಯೋಚನೆಗಳು ಬರಲಾರಂಭಿಸಿದ್ವು. ಅವನು ಶಿವನನ್ನು ಕರೆದು ಆದಿನ ಹಿಂದಿನ ಸೀಟಿನ ಮಧ್ಯದಲ್ಲಿ ಕೂರಿಸು ಅಂತ ಹೇಳಿದ. ಎಲ್ಲರೂ ಕಾರಿನ ಗಾಜುಗಳನ್ನ ಏರಿಸಿ ಒಳಗೆ ಕುಳ್ಕೊಂಡ್ರು. ಇನ್ನು ಬೆಳಿಗ್ಗೆ ಯಾರ ಮುಖ ನೋಡಿ ಎದ್ದಿದ್ವೋ ಏನೋ, ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತ ಹೇಳಿ ಎಲ್ಲರೂ ಆತಂಕಗೊಂಡಿದ್ರು. ಆದರೆ ಅನಂತ್, ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ತಿದ್ದೀರಾ? 3 ಗಂಟೆ ಅಲ್ವಾ, ಹಾಡು ಹಾಕಿ ಮಜಾ ಮಾಡೋಣ, ನಾವು ಬಂದಿರೋದು ಟ್ರಿಪ್ ಎಂಜಾಯ್ ಮಾಡೋಕ್ಕೆ ತಾನೆ ಅಂತ ಹೇಳಿ ವಾತಾವರಣನ ಸ್ವಲ್ಪ ಮಟ್ಟಿಗೆ ತಿಳಿಯಾಗಿಸಿದ. ಅರ್ಧ ಗಂಟೆ ನಂತರ, ಅಂದರೆ ಸುಮಾರು 2.5 ಗಂಟೆ ಹೊತ್ತಿಗೆ ಎದುರಿನಿಂದ ಒಂದು ಕಾರ್ ಅವರತ್ತ ಬರೋದು ಕಾಣಿಸುತ್ತೆ. ತಿಳಿಯಾಗಿದ್ದ ವಾತಾವರಣ ಮತ್ತೆ ಸೀರಿಯಸ್ ಆಗುತ್ತೆ. ಹಾಡು ನಿಲ್ಲಿಸು, ಯಾರೋ ಬರ್ತಿದ್ದಾರೆ ಅಂತ ಆಕಾಶ್ ಹೇಳಿದ. ಆ ಕಾರ್ ನಿಧಾನವಾಗಿ ಇವರ ಬಳಿ ಬಂದು ನಿಂತಿತ್ತು. ಡ್ರೈವರ್ ಸೀಟಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಮತ್ತು ಅವರ ಪಕ್ಕದಲ್ಲಿ ಒಬ್ಬ ಮಹಿಳೆ ಕೂತಿದ್ರು. ಆ ವ್ಯಕ್ತಿ ತಮ್ಮ ಕಾರಿನ ಗಾಜು ಇಳಿಸಿ, ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಕೈ ಸನ್ನೆ ಮಾಡಿ ಕೇಳಿದ್ರು. ಆಗ ಕಿರಣ್, ಆಕಾಶ್ ಯಾವುದೇ ಕಾರಣಕ್ಕೂ ವಿಂಡೋ ಮಾತ್ರ ಓಪನ್ ಮಾಡಲೇಬೇಡ ಅಂತ ಹೇಳ್ತಾನೆ. ಆಗ ಆಕಾಶ್ ಸುಮ್ಮನೆ ಹಾಗೆ ಕೂತು ನೋಡ್ತಾ ಇದ್ದ. ಆಗ ಅನಂತ್, ಅವರು ಈ ಹಳ್ಳಿಯವರೇ ಇರಬೇಕು, ಒಂದ್ಸಲ ಮಾತಾಡೋಣ ಅಂತ ಹೇಳಿ ಆಕಾಶ್ ಗಾಜನ್ನು ಕೆಳಗಡೆ ಇಳಿಸ್ತಾನೆ. ನಮ್ಮ ಗಾಡಿ ಕೆಟ್ಟು ಹೋಗಿದೆ, ಮೆಕ್ಯಾನಿಕ್ಕಾಗಿ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾನೆ. ಆ ವ್ಯಕ್ತಿ, ಕಾರಿನ ಗಾಜನ್ನು ಏರಿಸ್ಕೊಳ್ಳಿ, ಸುಮ್ಮನೆ ಕಾರಲ್ಲೇ ಇರಿ, ಹೊರಗಡೆ ಕಾಡು ಪ್ರಾಣಿಗಳ ಅಪಾಯ ಇದೆ, ಅದರ ಜೊತೆ ಇಲ್ಲಿ ಬೇರೆ ಬಹಳಷ್ಟು ವಿಷಯಗಳು ಇವೆ, ಏನೇ ಆದರೂ ಕಾರಿಂದ ಮಾತ್ರ ಹೊರಗಡೆ ಬರಬೇಡಿ ಅಂತ ಎಚ್ಚರಿಸಿ ಅಲ್ಲಿಂದ ಹೊರಟು ಹೋದರು. ಈ ಸಮಯದಲ್ಲಿ ಕಿರಣ್ ಮತ್ತು ಶಿವನಿಗೆ ನಿದ್ದೆ ಬರ್ತಾ ಇತ್ತು. ಆದರೆ ಅನಂತ್, ಆದಿ ಮತ್ತು ಆಕಾಶ್ ಸಂಪೂರ್ಣವಾಗಿ ಎಚ್ಚರವಾಗಿದ್ದರು. ಆ ವಯಸ್ಸಾದ ವ್ಯಕ್ತಿ ಹೋಗಿ 15 ನಿಮಿಷಗಳ ನಂತರ ಆದಿ ಹೇಳ್ತಾನೆ, ನನಗೆ ಉಸಿರುಗಟ್ಟಿದ ಹಾಗೆ ಆಗ್ತಿದೆ, ನನಗೆ ಹೊರಗಡೆ ಹೋಗಬೇಕು ಅಂತ. ಅವನು ಈ ಮಾತು ಹೇಳಿದ ತಕ್ಷಣ ನಿದ್ದೆಯಲ್ಲಿದ್ದ ಕಿರಣ್ ಮತ್ತು ಶಿವ ಇಬ್ಬರು ಎಚ್ಚರಗೊಂಡ್ರು. ಏನು ಹೇಳಿದೆ ನೀನು ಅಂತ ಕೇಳ್ತಾರೆ. ಆಗ ಅನಂತ್, ಇಲ್ಲ, ನೀನು ಎಲ್ಲೂ ಹೋಗೋ ಹಾಗಿಲ್ಲ, ನಾವು ಗಾಜು ಇಳಿಸ್ತೇವೆ, ಒಳಗಡೆನೇ ಗಾಳಿ ಬರುತ್ತೆ ಅಂತ ಹೇಳ್ತಾನೆ. ಆಗ ಆದಿ, ಇಲ್ಲ, ಓನ್ಲಿ 2 ಮಿನಿಟ್ಸ್, ಕಾರಿನ ಹತ್ತಿರದಲ್ಲೇ ಇರ್ತೇನೆ, ನನಗೆ ಸ್ವಲ್ಪ ಗಾಳಿ ಬೇಕೇ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ. ಎಲ್ಲರೂ ಗಾಜು ಇಳಿಸಿದ್ರು. ಆದಿ ಮಾತ್ರ ಹೊರಗಡೆ ಹೋಗಿ ಸ್ವಲ್ಪ ದೂರ ನಿಂತ. 1-2 ನಿಮಿಷಗಳ ನಂತರ ಆಕಾಶ್ ಹೇಳ್ತಾನೆ, ಅನಂತ್, ನಿಂಗೆ ಯಾರಾದರೂ ಮಾತಾಡೋದು ಕೇಳಿಸ್ತಿದೆಯಾ? ಆದಿ ಯಾರೊಂದಿಗೋ ಮಾತಾಡ್ತಿದ್ದಾನೆ. ಎಲ್ಲರೂ ಕಿವಿಗೊಟ್ಟು ಕೇಳಿದಾಗ ಆದಿ ನಿಧಾನವಾಗಿ ಯಾರೊಂದಿಗೋ ಮಾತಾಡ್ತಿರೋದು ಮತ್ತು ಅದಕ್ಕೆ ಪ್ರತಿಯಾಗಿ ಒಬ್ಬ ಮಹಿಳೆಯ ಧ್ವನಿ ಕೇಳಿಸ್ತಾ ಇತ್ತು. ಎಲ್ಲರ ತಲೆ ಗಿರ್ರೆಂದಿತು. ಆಕಾಶ್ ಸ್ವಲ್ಪ ಬಾಗಿಲು ತೆರೆದು ಹೊರಗಡೆ ನೋಡಿದ. ಆದಿ ರಸ್ತೆ ಬದಿಯ ಸಣ್ಣ ಕಮಾನು ಸೇತುವೆಯ ಮೇಲೆ ಕುಳಿತು ಯಾರೊಂದಿಗೋ ಪಕ್ಕಕ್ಕೆ ಮುಖ ಮಾಡಿ ಮಾತಾಡ್ತಾ ಇದ್ದ. ಬೇಗ ಹೊರಗಡೆ ಬನ್ನಿ ಎಂದು ಆಕಾಶ್ ಕೂಗಿದ. ಎಲ್ಲರೂ ಆದಿಯತ್ತ ಹೋಗ್ತಾರೆ. ಆಗ ಅನಂತ್, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಆದಿ ಉತ್ತರಿಸಲಿಲ್ಲ. ಅದಕ್ಕೆ ಪ್ರತಿಯಾಗಿ ಅವನು ಅನಂತನನ್ನು ಗುರಾಯಿಸೋಕೆ ಶುರು ಮಾಡ್ತಾನೆ. ಮತ್ತೆ ಆಕಾಶ್ ಕೇಳ್ತಾನೆ, ಯಾರ ಜೊತೆ ಮಾತಾಡ್ತಿದೀಯಾ ಅಂತ. ಆಗ ಆಕಾಶ್ನನ್ನು ಗುರಾಯಿಸಿ ನೋಡೋಕೆ ಶುರು ಮಾಡಿದ. ಆಗ ಆಕಾಶ್, ಏನು ಒಂದೇಟ್ ಬೇಕಾ ಹೇಗೆ ನಿಂಗೆ, ಇಲ್ಲ ನಿಜ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಆದಿಯ ಪ್ರತಿಕ್ರಿಯೆ ಅವರೆಲ್ಲರನ್ನೂ ಒಳಗಿನಿಂದಲೇ ಅಲುಗಾಡಿಸಿಬಿಟ್ಟಿತ್ತು. ಆದಿ ಹೇಳ್ತಾನೆ, ನೀವೆಲ್ಲ ರಾತ್ರಿ 10 ಗಂಟೆಯಿಂದಲೇ ನನಗೆ ತೊಂದರೆ ಕೊಡ್ತಿದ್ದೀರಾ ಅಲ್ವಾ, ನನ್ನನ್ನು ಆದಿ ಜೊತೆ ಸರಿಯಾಗಿ ಮಾತಾಡೋಕ್ಕೂ ಬಿಡ್ತಿಲ್ಲ ಅಂತ ಹೇಳ್ತಾನೆ. ಆ ಟೈಮಲ್ಲಿ ಆದಿಯ ಧ್ವನಿಯ ಜೊತೆಗೆ ಒಬ್ಬ ಹುಡುಗಿಯ ಧ್ವನಿಯು ಕೇಳಿ ಬರ್ತಾ ಇತ್ತು. ಆದಿಯ ಆ ರೂಪವನ್ನು ನೋಡಿ ಎಲ್ಲರೂ ಭಯಭೀತರಾಗ್ತಾರೆ. ಅನಂತ್ ನಡುಕ್ತಾ, ಆದಿ ನಿಂಗೇನಾಗಿದೆ, ಯಾಕೆ ಹೀಗೆ ಮಾಡ್ತಿದೀಯಾ ಅಂತ ಕೇಳ್ತಾನೆ. ಆಗ ಆದಿ, ನನಗೇನೂ ಆಗಿಲ್ಲ, ನಾನು ಇವನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ. ಎಲ್ಲಿಗೆ ಅಂತ ಅನಂತ್ ಪ್ರಶ್ನಿಸಿದ. ಆಗ ಆದಿ ಮತ್ತೆ ಅದೇ ಹುಡುಗಿಯ ಧ್ವನಿಯಲ್ಲಿ, ಎಲ್ಲಿಂದ ನೀವೆಲ್ಲರೂ ಇವನನ್ನು ಓಡಿಸ್ಕೊಂಡು ಬಂದರೂ ಅಲ್ಲಿಗೇನೆ ಕರ್ಕೊಂಡು ಹೋಗ್ತೀನಿ ಅಂತ ಆ ಕಾಡಿನ ಮನೆಯತ್ತ ಕೈ ತೋರಿಸಿದ. ಎಲ್ಲರ ಉಸಿರು ಅರೆಕ್ಷಣ ನಿಂತು ಹೋಯಿತು. ಅವರು ಓಡಿ ಹೋಗಿ ಕಾರಿನೊಳಗೆ ಕುಳಿತು ಬಾಗಿಲು ಲಾಕ್ ಮಾಡಿಕೊಂಡ್ರು.
ಆದಿ ಆ ಸೇತುವೆಯ ಬಳಿಯೇ ನಿಂತಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನು ಕಾರಿನ ಹಿಂದೆ ಬಂದು ಅದನ್ನು ಕಂದಕದತ್ತ ತಳ್ಳೋಕೆ ಟ್ರೈ ಮಾಡ್ದ. ಅವನಲ್ಲಿ ಅಷ್ಟು ಶಕ್ತಿ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಅವನು ಅಕ್ಷರಶಃ ಕಾರನ್ನು ಅಲುಗಾಡಿಸ್ತಾ ಇದ್ದ. ಅವನು ವಿಚಿತ್ರ ಶಬ್ದಗಳನ್ನೂ ಮಾಡ್ತಿದ್ದ. ಆಗ ಅನಂತ್, ಹೀಗಾದರೆ ನಾವು ಕಾರಿನ ಜೊತೆಗೆ ಕಂದಕಕ್ಕೆ ಬೀಳ್ತೇವೆ ಅಂತ ಹೇಳಿ ಆಕಾಶ್ನನ್ನು ಕರ್ಕೊಂಡು ಹೊರಗಡೆ ಬಂದು ಆದಿಗೆ ಒಂದು ಪೆಟ್ಟು ಕೊಟ್ಟೇ ಬಿಟ್ಟ. ಆಗ ಆದಿ, ನನಗೆ ಹೊಡೆದಿಯಲ್ಲ, ಇನ್ನು ನಿಮ್ಮಲ್ಲಿ ಯಾರೊಬ್ಬರೂ ಉಳಿಯಲ್ಲ ಎಂದು ಹೇಳಿ ಜೋರಾಗಿ ಗಹಗಹಿಸಿ ನಗೋಕ್ಕೆ ಶುರು ಮಾಡಿದ. ಆಗ ಕಿರಣ್, ಆಕಾಶ್, ಒಂದು ವಿಷಯ ಗಮನಿಸಿದ್ಯಾ? ಆದಿ ಕಾರನ್ನು ತಳ್ತಿದ್ದಾನೆ, ಆದರೆ ಕಾರಿನೊಳಗೆ ಬರ್ತಾ ಇಲ್ಲ ಅಂತ ಹೇಳಿದ. ಆಗ ಆಕಾಶ್ನ ತಲೆಯಲ್ಲಿ ಒಂದು ಯೋಚನೆ ಹೊಳೆಯಿತು. ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಬಜರಂಗ್ ಬಲಿಯ ಮೂರ್ತಿ ಇತ್ತು. ಅವನು ಮತ್ತು ಅನಂತ್ ಆ ಮೂರ್ತಿಯನ್ನು ಹೊರತೆಗೆದು ಒಂದು ಕರವಸ್ತ್ರದಲ್ಲಿ ಕಟ್ಟಿ ಮಾಲೆಯಂತೆ ಮಾಡಿ ಆಕಾಶ್ ಅದನ್ನು ನಿಧಾನವಾಗಿ ಆದಿಯ ಕುತ್ತಿಗೆಗೆ ಹಾಕಿದ. ಆ ಮಾಲೆ ಬಿದ್ದ ತಕ್ಷಣ ಆದಿ ಚಡಪಡಿಸಲು ಶುರು ಮಾಡ್ದ. ನಾನು ನಿಮ್ಮನ್ನು ಬಿಡೋದಿಲ್ಲ, ನಾನು ನಿಮ್ಮನ್ನು ಬಿಡೋದಿಲ್ಲ ಎಂದು ಕೂಗ್ತಾನೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ. ಅವರು ಆದಿಯನ್ನು ಕಾರಿನೊಳಗೆ ಹಾಕಿ ರಾತ್ರಿಯಿಡೀ ಭಜನೆ ಮಾಡಿಕೊಂಡು ಕೂತ್ಕೊಂಡ್ರು. ಬೆಳಿಗ್ಗೆ 5:30ಕ್ಕೆ ಮೆಕ್ಯಾನಿಕ್ ಬಂದ. ಅವನು ಕಾರು ಸರಿ ಮಾಡುವಾಗ ಇವರು ನಡೆದಿದ್ದೆಲ್ಲ ವಿಷಯಗಳನ್ನು ಆ ಮೆಕ್ಯಾನಿಕ್ ಜೊತೆಗೆ ಹೇಳಿದರು. ಆಗ ಮೆಕ್ಯಾನಿಕ್, ಹತ್ತಿರದಲ್ಲೇ ಶೃಂಗೇರಿ ದೇವಸ್ಥಾನ ಇದೆ, ಮೊದಲು ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದರು. ಅವರು ಕಾರು ತಗೊಂಡು ಶೃಂಗೇರಿಯ ಶಾರದಾಂಬಾ ದೇವಸ್ಥಾನಕ್ಕೆ ಹೋದರು. ಅಲ್ಲಿನ ಅರ್ಚಕರು ಆದಿಯ ಮೇಲೆ ಮಂತ್ರಗಳನ್ನು ಪಠಿಸಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರು. ಆಗ ಆದಿ ಸಹಜ ಸ್ಥಿತಿಗೆ ಬಂದ. ಆಗ ಪುರೋಹಿತರು ಹೇಳಿದ್ದು ಕೇಳಿ ಎಲ್ಲರೂ ಬೆಚ್ಚಿಬಿದ್ರು. ಆದಿ ಈಗ ಸರಿಯಾಗಿದ್ದಾನೆ, ಆದರೆ ಆ ಹುಡುಗಿಯ ಆತ್ಮ ಇನ್ನೂ ಅವನ ಜೊತೆಗೇ ಇದೆ. ದೇವಸ್ಥಾನದ ಹೊರಗೆ ನಿಮಗಾಗಿ ಕಾಯ್ತಾ ಇದೆ. ಅವಳ ಒಂದು ವಸ್ತು ನಿಮ್ಮ ಬಳಿ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಯಾವ ವಸ್ತು ಪುರೋಹಿತ್ರೆ ಎಂದು ಅನಂತ ಪ್ರಶ್ನೆ ಮಾಡಿದ. ಆಗ ಪುರೋಹಿತರು ಆದಿಯ ಕಾಲಿನ ಕೆಳಗೆ ಬೆರಳು ತೋರಿಸಿ ಹೇಳಿದರು, ಆ ಹುಡುಗಿಯ ಮಂಗಳಸೂತ್ರ ಆದಿಯ ಶೂನಲ್ಲಿ ಸಿಕ್ಕಾಕೊಂಡಿದೆ. ಆ ಮಂಗಳಸೂತ್ರನ ನೀವು ವಾಪಸ್ ಇಟ್ಟು ಬರೋವರೆಗೂ ಅವಳು ನಿಮ್ಮನ್ನು ಹಿಂಬಾಲಿಸ್ತಲೇ ಇರ್ತಾಳೆ ಅಂತ. ಎಲ್ಲರ ಮೈ ಒಮ್ಮೆ ಜುಮ್ಮೆನಿಸಿತ್ತು. ಅವರು ಮತ್ತೆ ಆ ಕಾಡಿನ ಮನೆಯ ಬಳಿ ಹೋಗಿ ಕೈ ಮುಗಿದು ಕ್ಷಮೆ ಕೇಳಿ ಆದಿಯ ಶೂನಿಂದ ಮಂಗಳಸೂತ್ರನ ತೆಗೆದು ಅಲ್ಲಿಟ್ಟರು. ಪುರೋಹಿತರು ಹೇಳಿದ ಪ್ರಕಾರ ಆ ಮಹಿಳೆ ತನ್ನ ಪತಿಯೊಂದಿಗೆ ಬೈಕ್ನಲ್ಲಿ ಹೋಗುವಾಗ ಅಪಘಾತವಾಗಿ ಇಬ್ಬರೂ ಸತ್ತಿದ್ರು. ಪತಿಯ ಆತ್ಮಕ್ಕೆ ಮುಕ್ತಿ ಸಿಕ್ಕಿತ್ತು, ಆದರೆ ಆ ಮಹಿಳೆಯ ಆತ್ಮ ಇನ್ನೂ ಅಲ್ಲೇ ಅಲೆದಾಡ್ತಾ ಇತ್ತು. ಅವರೆಲ್ಲರೂ ತಮ್ಮ ಟ್ರಿಪ್ ಕ್ಯಾನ್ಸಲ್ ಮಾಡಿ ವಾಪಸ್ ಬೆಂಗಳೂರಿಗೆ ಬಂದು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ನೋಡಿ, ಕರ್ನಾಟಕದ ಮಲೆನಾಡು ಮತ್ತು ಇತರೆ ಬೆಟ್ಟಗುಡ್ಡಗಳಿಗೆ ತಮ್ಮದೇ ಆದ ರೀತಿ ನೀತಿಗಳಿವೆ, ಆಚಾರ ವಿಚಾರಗಳಿವೆ. ಕೆಲವರು ಇಲ್ಲಿಗೆ ಬಂದು ಎಲ್ಲೆಂದರಲ್ಲಿ ಕುಳಿತು ಮದ್ಯಪಾನ ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ, ಗಲೀಜು ಮಾಡ್ತಾರೆ. ತಾವು ಕುಳಿತಿರೋ ಸ್ಥಳದಲ್ಲಿ ಎಂತಹ ಶಕ್ತಿಗಳಿವೆ ಎಂಬುದನ್ನು ಅವರು ಮರೆತು ಬಿಡ್ತಾರೆ. ಆ ಬೆಟ್ಟಗಳ ಶಕ್ತಿಗಳು ಎಷ್ಟು ಪ್ರಬಲವಾಗಿರುತ್ತವೆಂದರೆ ಸಾಮಾನ್ಯ ಮಾಟಮಂತ್ರ ಮಾಡುವವರಿಂದಲೂ ಅವುಗಳನ್ನು ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಇಂತಹ ಸ್ಥಳಗಳಿಗೆ ಬಂದಾಗ ಅಲ್ಲಿನ ರೀತಿ ನೀತಿಗಳಿಗೆ ತಕ್ಕಂತೆ ಇರಿ, ಅಲ್ಲಿನ ಸಂಪ್ರದಾಯಗಳಿಗೆ, ಅಲ್ಲಿನ ಪ್ರಕೃತಿಗೆ ಗೌರವ ಕೊಡಿ. ಇದು ಆಕಾಶ್ ಅವರ ಸಂಪೂರ್ಣ ಕತೆ. ನಿಮ್ಮ ಪರಿಚಯದಲ್ಲೂ ಇಂತಹ ಘಟನೆ ನಡೆದಿದ್ದರೆ ಕೆಳಗೆ ಕಾಣಿಸ್ತಿರೋ ಇಮೇಲ್ ಐಡಿಗೆ ನಿಮ್ಮ ಕಥೆನ ಕಳುಹಿಸಬಹುದು. ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ.